ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಅಹಿಂದ ಸಮುದಾಯ ಸಿದ್ದು ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಇದಕ್ಕೆ ಅಹಿಂದ ಸಮುದಾಯ ಕಿಡಿಕಾರ್ತಾ ಇದೆ. ಆಗಸ್ಟ್ 27ನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಸೊ ಅಹಿಂದ ಸಮುದಾಯ ಈಗ ಕಿಡಿಕಾರ್ತಿರೋದು ಸಿದ್ದು ವಿರುದ್ಧದ ಈ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಸಿದ್ದರಾಮಯ್ಯ ವಿರುದ್ಧದ್ದು. ಆಗಸ್ಟ್ 27ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರತಿಭಟನೆಗೆ ಸಿದ್ಧತೆ ಆಗ್ತಾ ಇದೆ. ರಾಜ್ಯಪಾಲರ ನಡೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶ. ಸೊ ರಾಜಭವನ ಚಲೋ, ಸಿಎಂ ಸಿದ್ದರಾಮಯ್ಯ ಪರವಾಗಿ ರಾಜಭವನ ಚಲೋ ನಿರ್ಧಾರ ಮಾಡಲಾಗಿದೆ. ಅದರ ಒಂದು ಪೋಸ್ಟರ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ. ಸಿಎಂ ಸಿದ್ದರಾಮಯ್ಯ ಅವರ ತೇಜೋವಧೆಯನ್ನು ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಬಿಜೆಪಿ ಜೆಡಿಎಸ್ ಕುತಂತ್ರವನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಅಂತ ಈಗ ರಾಜಭವನ ಚಲೋಗೆ ಮುಂದಾಗ್ತಿದ್ದಾರೆ. ಸ್ಥಳ ಸ್ವತಂತ್ರ ಉದ್ಯಾನವನ ಅಂದರೆ ಫ್ರೀಡಂ ಪಾರ್ಕ್, ಗಾಂಧಿನಗರ. ಆಗಸ್ಟ್ 27ನೇ ತಾರೀಕು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಈ ಒಂದು ರಾಜಭವನ ಚಲೋವನ್ನು ಆಯೋಜಿಸಲಾಗಿದೆ. ಧರಣಿಯಲ್ಲಿ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳ ಒಕ್ಕೂಟ ಕೂಡ ಭಾಗವಹಿಸ್ತಾ ಇದೆ. ಶೋಷಿತರ ಒಕ್ಕೂಟ, ಅಹಿಂದ ರಕ್ಷಣಾ ವೇದಿಕೆ, ರಾಜ್ಯ ಕುರುಬರ ಬಳಗ, ಅಂಬೇಡ್ಕರ್ ಅಭಿಮಾನಿಗಳ ಸಂಘಟನೆ ಇವರೆಲ್ಲರೂ ಕೂಡ ಸೇರಿ ಈಗ ದೊಡ್ಡ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂದ ಸಮುದಾಯ ಈಗ ನಿಂತಿದೆ. ಸೊ ಈಗ ನೀವು ನೋಡ್ತಿರೋ ಹಾಗೆ ಒಂದು ಪೋಸ್ಟರ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಈಗ ಆಗಸ್ಟ್ 27ನೇ ತಾರೀಕು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಈ ಒಂದು ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಇದು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ರಾಜಭವನ ಚಲೋ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸುವಂತೆ ಕರೆ ನೀಡಲಾಗಿದೆ. ಸೊ ಧರಣಿಯಲ್ಲಿ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳ ಒಕ್ಕೂಟ, ಶೋಷಿತರ ಒಕ್ಕೂಟ, ಹಾಗೆಯೇ ಅಹಿಂದ ರಕ್ಷಣಾ ವೇದಿಕೆ, ರಾಜ್ಯ ಕುರುಬರ ಬಳಗ, ಅಂಬೇಡ್ಕರ್ ಅಭಿಮಾನಿಗಳ ಸಂಘಟನೆ ಸೇರಿದ ಹಾಗೆ ಹಲವು ಸಂಘಟನೆಗಳು ಸುಮಾರು ಲಕ್ಷಾಂತರ ಮಂದಿ ಸೇರುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಈ ಒಂದು ಪ್ರತಿಭಟನೆ ಮಾಡ್ತಿರುವಂಥವ್ರು. ಸೊ ಎರಡು ನೀವು ನೋಡ್ತಾ ಇದ್ದಾರೆ, ಒಂದು ಕಡೆ ರಾಜಭವನ ಚಲೋದ ಪೋಸ್ಟರ್, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ಸಾಕಷ್ಟು ಈ ಗೊಂದಲ, ಒಂದಷ್ಟು ಟೆನ್ಷನ್ನ ನಡುವೆ ಅವರ ಒಂದಷ್ಟು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಒಂದು ಕಡೆ ಬೆಳಗಾವಿ ಹೋಗೋ ಬಗ್ಗೆ ಕೂಡ ನಿಮಗೆ ಬೆಳಗ್ಗೆ ತಿಳಿಸಿದ್ವಿ. ಆದರೆ ಈಗ ಅಹಿಂದ ಸಂಘಟನೆಗಳು, ಅವರ ಒಕ್ಕೂಟ ಈಗ ದೊಡ್ಡ ಪ್ರತಿಭಟನೆಗೆ ಮುಂದಾಗಿದೆ.